ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಇವತ್ತು ಅಮ್ಮನ ಮನೆ ಸಂಜೆ ಲಾಗ್ನ ಹಾಕ್ತಾ ಇರುವಂಥದ್ದು. ಸೊ ನಾವು 2 ವಿಡಿಯೋದಲ್ಲಿ ಹೇಳಿದ್ದೆ ಏನಪ್ಪ ಅಂತಂದರೆ, ನಾವು ಗೌಡಗೆರೆ ಚಾಮುಂಡೇಶ್ವರಿ ದೇವಿಗೆ ನಾವು ವ್ರತ ಆಚರಣೆ ಮಾಡೋದಕ್ಕೆ 7 ವಾರ ವ್ರತ ಆಚರಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಇದು ಒಂದು 3ನೇ ವಾರ ಹೋಗಬೇಕಾಗಿದೆ. ಹಾಗಾಗಿ ನಾನು ಹಿಂದಿನ ದಿನನೇ ಬಂದೆ. ಅಮ್ಮ ನಾನು ಬಂದಿರೋದ್ರಿಂದ ಆ್ಯಕ್ಚುಲಿ ನಾನ್ ವೆಜ್ ಮಾಡೋಕ್ಕಾಗಲ್ಲ, ಮನೆ ಮಾಡೋಣ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ, ಮಾಡು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗಾಗಿ ನಾನು ಅಲ್ಲಿ ಹೋಗಿ ಬೂದ್ಗುಂಬಳಕಾಯಿ ಕಿತ್ಕೊಂಡು ಬಂದೆ. ಅಲ್ಲಿ ತುಂಬಾ ಗಿಡ ಮರಗಳಿವೆ, ಮತ್ತೆ ಅಲ್ಲಿ ಹಾವುಗಳೆಲ್ಲ ಒಡ್ಡಾಡ್ತಾ ಇರ್ತವೆ. ಹಾಗಾಗಿ ಸ್ವಲ್ಪ ಭಯ ಪಡ್ಕೊಂಡೆ ಹೋಗಿ ಬೂದ್ಗುಂಬಳಕಾಯಿನ ಕಿತ್ಕೊಂಡು ಬಂದೆ. ಬಂದು ನಂತರ ನಾಳೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಲ್ವ. ಅಲ್ಲಿ ಕಾಯಿನ ಕಟ್ತಾರೆ, ರಥದ ಕಾಯಿನ ಕಟ್ತಾರೆ. ಅಲ್ಲಿ ಒಂದು ಕಾಯಿಗೆ ಬಂದು 50 ರೂಪಾಯಿ. ಸೊ ಕಾಯಿ ಇಲ್ದಿರೋರು ಅಲ್ಲಿ ತಗೊಂಡ್ರೆ ಓಕೆ. ಸೊ ನಮ್ಮನೇಲಿ ಕಾಯಿ ಇರೋದ್ರಿಂದ ಅಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಬೆಳೆದಿರೋ ಕಾಯಿ ಇರುತ್ತಲ್ವ, ಇಲ್ಲೇ ತಗೊಂಡು ಹೋಗೋಣ ಅಂತ ಹೇಳಿ ನಾವಿವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಕಾಯಿನ ದಾರ ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಮಂಜ ಇರೋದ್ರಿಂದ ನಮಗಂತೂ ತುಂಬಾ ಹೆಲ್ಪ್ ಆಯಿತು. ನೀವು ಹೇಳ್ಬೋದು ಯಾವಾಗಲೂ ಸುಮಾರು ವೀಡಿಯೋದಲ್ಲಿ ಮಂಜ ಅಂತ ಹೇಳ್ತಾರೆ ಅಂತ. ಸೊ ಇವನು ನಮ್ಮ ಮನೆ ಮಗನಿಗಿಂತನೂ ಹೆಚ್ಚು ಇಲ್ಲಿ ನಮ್ಮ ತಂಗಿ ಯಜಮಾನ್ರು ಎಳ್ನೀರು ಕುಯಿಸ್ತಾರೆ ತೋಟಗಳೆಲ್ಲ ಹಾಕ್ಕೊಂಡು. ಹಾಗಾಗಿ ಒಂದು 4-5 ಜನ ನಮ್ಮ ಮನೇಲಿ ಇದ್ದಾರೆ. ಇವನಂತೂ ನಮ್ಮ ಅಮ್ಮನಿಗೆ ಮನೆ ಮಗನ ಥರ ಆಗಿಬಿಟ್ಟಿದ್ದಾನೆ. ನನ್ನ ತಂಗಿನೆಲ್ಲ ಅವ್ರನ್ನ ಎಲ್ಲರೂ ಅಕ್ಕ ಅಂದ್ಕೊಂಡು. ಸೊ ತುಂಬ ಇಷ್ಟ ಆಯ್ತಾನೆ. ನನ್ನ ತಮ್ಮನ ನನ್ನ ತಮ್ಮನಿಗಿಂತನೂ ಚಿಕ್ಕವನು. ಪಾಪ ಏನೋ ಮನೆ ಪ್ರಾಬ್ಲಮ್ಗೆ ಕೆಲ್ಸಕ್ಕೆ ಬಂದಿದ್ದಾನೆ. ತುಂಬ ಅಂದರೆ ತುಂಬಾ ಒಳ್ಳೆಯವನಿಗೆ, ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾನೆ. ಇವನ ಬಗ್ಗೆ ಹೇಳ್ಬೇಕು, ಯಾವಾಗಲೂ ಹೇಳ್ತಾ ಇರ್ತಾರೆ ಇವ್ರ ಕೆಲಸ ಮಾಡಿಸ್ಕೊತಾ ಇರ್ತಾರೆ ಅಂತ ನೀವು ಕೇಳ್ಬೋದಲ್ವ. ಹಾಗಾಗಿ ನಾನು ಮೊದಲೇ ಹೇಳ್ಬಿಟ್ಟೆ ಹೆಲ್ಪ್ ಮಾಡ್ತಾ ಇರೋದು, ಇದೆಲ್ಲ ದುಡ್ಡಿಗೆ ಮಾಡ್ತಾ ಇಲ್ಲ, ಪ್ರೀತಿ ವಿಶ್ವಾಸಕ್ಕೋಸ್ಕರ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಮಾತಾಡಿಕೊಂಡು ಕಾಯಿನ ಕಟ್ಕೊಡ್ತಾ ಇದ್ದಾನೆ. ಸೊ ಅಷ್ಟರಲ್ಲಿ ನಮ್ಮ ಅಣ್ಣನ ಹೆಂಡತಿ ಎಲ್ಲ ಬಂದರು. ಒಂಥರ ನಾನು ಹೋದರೆ ಇಲ್ಲಿ ಅತ್ತಿಗೆ ಅಮ್ಮ ಮನೆ ಹತ್ರ ಯಾರಾದರೂ ಬರ್ತಾ ಇರ್ತಾರೆ, ಬೇಜಾರೇ ಆಗಲ್ಲ. ನಾವಿರೋ ಕಡೆ ಅಂದರೆ ನರಸೀಪುರದಲ್ಲಿ ಮನೆ ಒಳಗಡೆ ಸೇರ್ಕೊಬಿಟ್ರೆ ಬಾಗಿಲೇ ತೆಗಿಯಲ್ಲ. ಆದರೆ ಹಳ್ಳಿಲಿ ಆ ರೀತಿ ಎಲ್ಲ ಹೊರಗಡೆ ಬಂತು ಅಂದರೆ ಯಾರಾದರೂ ಮಾತಾಡೋಕ್ಕೆ ಸಿಗ್ತಾರೆ. ನಮ್ಮ ಮನಸ್ಸಲ್ಲಿ ಏನೇ ಒಂದು ನೋವಿದ್ರೂ ಮರ್ತ್ಬಿಡ್ತೀವಿ, ಮಾತಾಡಿಕೊಂಡು ಹೊರಗೆ ಹಾಕ್ಬಿಡ್ತೀವಿ. ಅವ್ರು ಕಂಡುಹಿಡಿತಾರೆ ಕೂತಿದ್ದೀರಾ ಅಂತ ಕೇಳೇನೆ ಹೊರಗಡೆ ಹಾಕ್ಸ್ಬಿಡ್ತಾರೆ ನಮ್ಮ ದುಃಖನ. ಸೊ ಅದಕ್ಕೆ ಒಂಥರ ಹಳ್ಳಿ ಲೈಫೇ ಚಂದ ಅನಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಾನು ನಲ್ಲಿಕಾಯಿ ನೋಡ್ಬಿಟ್ಲು, ನಲ್ಲಿಕಾಯಿ ಕಿತ್ಕೊಡೋ ಗಂಟು ಬಿಟ್ಟಿಲ್ಲ. ಹೆಂಗೋ ಮಾಡಿ ನಮ್ಮ ಅಣ್ಣನ ಹೆಂಡತಿ ಸೌದೆ ತಕೊಂಡು ಕಿತ್ಕೊಟ್ಲು ಸದ್ಯಕ್ಕೆ. ಎತ್ಕೊ ಓಡ್ಬಿಟ್ಲು, 2 ಕೊಟ್ಟರು. ಗಂಟ್ಲು ಕಟ್ಕೊಟ್ಟದಲ್ಲ ಕೊಡೋಗ್ ಮನೆ ಅವಳಿಗೆ. ಓ ಅಪ್ಪನ ನೋಡಕ್ ಹೋಗಿದಾಗ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು 6:30 ಆಗಿತ್ತು ಮನೆ ಒಳಗಡೆ ಬರೋ ಅಷ್ಟರಲ್ಲಿ. ಸಂಜೆ ಅಂದರೆ ಹಳ್ಳಿ ಗೊತ್ತಿರುತ್ತಲ್ವ, ಹಸುಗಳದ್ದು ಹಾಲು ಕರಿಯೋದು, ತೊಪ್ಪೆ ಸುರಿಯೋದು, ಕಸ ಗುಡಿಸೋದು ತುಂಬ ಕೆಲಸ ಇರುತ್ತೆ. ಅಮ್ಮ ಹೊರಗಡೆ ಕೆಲಸ ಮಾಡ್ತಾಯಿದ್ರು. ನಾನು ನಿಂತ್ಕೊಂಡು ಅಮ್ಮನ ಜೊತೆ ಮಾತಾಡ್ತಾ ನಿಂತಿದ್ದೆ, ಅದೇ ತಾನೇ ಬಂದಿದ್ದೆ. ಸೊ ಒಳಗಡೆ ಬಂದು ಪಾಪ ಅಮ್ಮ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ. ಅಮ್ಮ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿಡ್ತೀನಿ, ನೀನು ಗ್ರೇವಿ ಮಾಡ್ಕೊ ಅಂತ ಹೇಳಿದ್ರು. ಸೊ ಇವಾಗ ನಾನು ಬೂದ್ಗುಂಬಳಕಾಯಿ ಸಾಗುಗೆ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ. ನಾರ್ಮಲಾಗಿ ಇದನ್ನು ಗ್ರೇವಿ ಮಾಡಬೇಕಾದ್ರೆ ಈರುಳ್ಳಿ ಟೊಮೊಟೊ ಹಾಕಲ್ಲ, ಸ್ವೀಟ್ ಜೀರಿಗೆನ ಹಾಕಿ ಅಂದರೆ ಸೋಂಪನ್ನ ಹಾಕಿ ಮಾಡ್ತಾರೆ. ಅದು ಒಂಥರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮನೇಲಿ ತುಂಬ ಜನ ಇದ್ದಾರೆ, ಒಂದು 3 ಜನ ಎಳ್ನೀರು ಕುಯ್ಯೋರು ಹುಡುಗರು ಇದ್ದಾರೆ, ಮತ್ತು ನಮ್ಮ ಮನೇಲಿ ಇರೋರು, ನಾವು ಬೇರೆ ಎಕ್ಸ್ಟ್ರಾ 2 ಬಂದಿದ್ದೀವಿ. ಹಾಗಾಗಿ ತುಂಬ ಜನ ಹಾಕ್ತೀವಿ ಅಂತೇಳಿ ಕಾಯಿ ಪೌಡ್ರು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಮತ್ತು ಹುರಿಗಡಲೆ, ಜೀರಿಗೆ, ಮೆಣಸು ಎಲ್ಲನೂ ಹಾಕಿ, ಮತ್ತು ಲವಂಗನ ಜಾಸ್ತಿ ಹಾಕ್ಕೊಳ್ಳಿ, ಚಕ್ಕೆನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದಿಷ್ಟನ್ನು ಹಾಕಿ ಮತ್ತು ಲಾಸ್ಟಲ್ಲಿ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದಕ್ಕೆ ನಾನು ಸಾಂಬಾರು ಪೌಡರ್ನ ಹಾಕ್ತಾಯಿಲ್ಲ. ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಖಾರಕ್ಕೆ, ಮೆಣಸು ಹಾಕಿದ್ದೀನಿ, ಚಕ್ಕೆ ಲವಂಗನೂ ಖಾರ ಇರುತ್ತೆ. ನೆಕ್ಸ್ಟು ಒಣಮೆಣ್ಸಿಕಾಯಿನೂ ಕೂಡ ಹಾಕ್ತೆ. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬೂದುಗುಂಬಳಕಾಯಿ ನೋಡಿ ಎಷ್ಟು
ದೊಡ್ಡ ಇದೆ. ಮಂಜನೇ ಕಟ್ ಮಾಡಿಕೊಡ್ತಾ ಇದ್ದಾನೆ. ಮಂಜು ಹೇಳಿ ಕೇಳಿ ಮೊದಲು ಭಟ್ರ ಕೆಲಸಕ್ಕೆಲ್ಲ ಹೋಗ್ತಿದ್ದಂತೆ. ನಾವೇನಾದರೂ ಅಡುಗೆ ಮಾಡಬೇಕಾದ್ರೆ ಅಕ್ಕ ಈ ರೀತಿ ಹಾಕಿ ಈ ಐಟಮ್ಸ್ನ ಹಾಕಿ ಅಕ್ಕ ತುಂಬ ಚೆನ್ನಾಗಿರುತ್ತೆ. ನಾವೇನಾದರೂ ತರಕಾರಿ ಕಟ್ ಮಾಡ್ತಾಯಿದ್ರೆ ಸ್ಪೆಷಲ್ ಅಡುಗೆ ಮಾಡಬೇಕಾದ್ರೆ ಈ ಮೀಡಿಯಮ್ಗೆ ಅಂದರೆ ತರಕಾರಿನ ಈ ಸೈಜ್ಗೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ಹೆಂಗೆಂಗೋ ಕಟ್ ಮಾಡ್ತೀರಾ ಅಂತ ಅವನೇ ನಮಗೆ ಅಡ್ವೈಸ್ ಕೊಡ್ತಿರ್ತಾನೆ. ಹಾಗಾಗಿ ಅವನಿಗೆ ಕೊಟ್ಟಿದ್ದೀವಿ ಕಟ್ ಮಾಡಿಕೊಡು ಅಂತ ಹೇಳಿ. ಅವನು ಅಕ್ಕ ಎಲ್ಲ ವೀಡಿಯೋ ಮಾಡ್ತೀರಲ್ಲಕ್ಕ ನೀವು ಒಂದು ನಗ್ತಾ ಇದ್ದಾನೆ. ಸೊ ಏನಾದರೂ ಅಂದ್ಕೊಳ್ಳಿ ಅನ್ಕೊಂಡು ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗ ಬಾಲ್ ತಗೊಂಡು ಹೊಡಿತಾ ಇದ್ದಾನೆ, ಅವ್ನು ಬೆದರಿಸ್ತಾ ಇದ್ದಾನೆ. ಅವ್ನು ಸುಮ್ಮನೆ ಗದರಿಸ್ತಾನೆ ಅಷ್ಟೇ. ಇವನು ಹೊಡೆದಾಕು ಬಾಲ್ನ ಅಂತೇಳಿ ಕುಡ್ಲಿಗೆ ಕೊಡ್ತಾಯಿದ್ದ. ಈ ಕಡೆ ನಮ್ಮಮ್ಮ ಚಪಾತಿ ಹಿಟ್ಟೆಲ್ಲ ಕಲಸಿಡ್ತಾ ಇದ್ದಾರೆ. ನಾರ್ಮಲಾಗಿ ನಮ್ಮ ಮನೇಲಿ ಟಿಫನ್ ಐಟಮ್ ಮಾಡಿದ್ರಂತೂ ನಮ್ಮಮ್ಮನಿಗೆ ನಮ್ಮ ಅಪ್ಪನಿಗೆ ಸಿಕ್ಕಾಪಟ್ಟೆ ಜಗಳ. ಅಂದರೆ ಅಮ್ಮ ಕೊಡ್ತಾರೆ, ಅಪ್ಪನಿಗೆ ಆಗೋದೇ ಇಲ್ಲ ಟಿಫನ್ ಐಟಮ್ ಅಂದರೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ. ಆದರೆ ನಾವುಗಳು ಮಕ್ಕಳು ಬಂದಾಗ ಮಾಡಿದ್ರೆ ಅಪ್ಪ ಏನು ಅನ್ನಲ್ಲ, ಸುಮ್ಮನೆ ಕೋಪದಲ್ಲೇ ಊಟ ಮಾಡ್ತಾರೆ. ಆದರೆ ಏನಂದರೆ ನಮ್ಮ ಹಳ್ಳಿಗಳಲ್ಲಿ ಟಿಫನ್ಗೆಲ್ಲ ಜಾಸ್ತಿ ಪ್ರಾಶಸ್ತ್ಯನ ಕೊಡಲ್ಲ. ಏನಿದ್ರು ಉಪ್ಸಾರು ಮುದ್ದೆ ಅದನ್ನೇ ಜಾಸ್ತಿ ಅವರು ಇಷ್ಟಪಡೋದು. ಆದರೆ ಒಂದೊಂದು ದಿನನಾದರೂ ಮಾಡಿದ್ರೆ, ಈಗ ಅಪ್ಪನಿಗೇನೋ ಇಷ್ಟ ಆಗಲ್ಲ ಅಂದರೆ ಮನೇಲಿರೋರ್ಗು ಟಿಫನ್ ಸ್ವಲ್ಪ ಇಷ್ಟ ಆಗುತ್ತಲ್ವ. ಆದರೆ ನಮ್ಮಪ್ಪ ಅರ್ಥ ಮಾಡ್ಕೊಳ್ಳಲ್ರು, ಒಂದೊಂದು ಸರಿ ಊಟ ಮಾಡ್ಕೋತಾರೆ. ಸೊ ಹಾಗಾಗಿ ನಾನು ಮಂಜು ಇಬ್ಬರು ಕೂತ್ಕೊಂಡು ಎಲ್ಲ ನೀಟಾಗಿ ಕಟ್ ಮಾಡಿದ್ವಿ. ಸಿಪ್ಪೆ ಬಿಡಿಸ್ಬಿಟ್ಟು, ಸಿಪ್ಪೆ ಸ್ವಲ್ಪ ಗಟ್ಟಿ ಇರುತ್ತೆ, ನಿಧಾನಕ್ಕೆ ಬಿಡಿಸ್ಬೇಕು. ಅರ್ಧ ಅಷ್ಟೇ ಯೂಸ್ ಮಾಡಿದ್ದು. ನಮ್ಮ ಸಿಟಿಗಳಲ್ಲಾದರೆ ಅರ್ಧ ಕಟ್ ಮಾಡಿಬಿಟ್ಟು ಅರ್ಧನ ಮಜ್ಜಿಗೆ ಹುಳಿ ಮಾಡೋಣ ಅಂತ ಎಲ್ಲ ಹೇಳಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ದಿನ ಮಾಡ್ತೀವಿ. ಆದರೆ ನಮ್ಮ ಹಳ್ಳಿಲಿ ಆ ರೀತಿ ಎಲ್ಲ ಬೂದುಗುಂಬಳಕ್ಕೆ ಅಂದರೆ ಯಾರೂ ಸಾಗು ಮಾಡಲ್ಲ ಹಳ್ಳಿಯಲ್ಲಿ. ಅರ್ಧ ಕಟ್ ಮಾಡಿ ಗ್ರೇವಿ ಮಾಡಿದೆ, ಇನ್ನು ಅರ್ಧನ ಅಮ್ಮ ಎಮ್ಮೆ ಚೆನ್ನಾಗಿ ಹಾಲು ಕೊಡುತ್ತೆ ಅಂತೇಳಿ ಕೊಚ್ಚಾಕ್ಬಿಡ್ತು ಎಮ್ಮೆಗೆ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಹಳ್ಳಿಯಲ್ಲಿ ಹಸು ಎಮ್ಮೆಗಳೆಲ್ಲನೂ ಒಂಥರ ಫ್ರೆಂಡ್ ರೀತಿ ಟ್ರೀಟ್ ಮಾಡ್ತಾರೆ. ಸೋರೆಕಾಯಿ ಮತ್ತು ಈ ರೀತಿ ಬೂದುಗುಂಬಳಕಾಯಿ ಎಲ್ಲ ಬಿಟ್ಟರೆ ಸಾಕು, ಅವರು ಯೂಸ್ ಮಾಡಲ್ಲ, ಎಲ್ಲ ಹಸುಗೇ ಹಾಕೋದು. ನಾವಾದರೆ ಸೋರೆಕಾಯಿ ಸಿಕ್ಕಿದ್ರು ತಂದು ಸಾಗು ಮಾಡಿಕೊಂಡು ದೋಸೆ ಮಾಡಿಕೊಂಡು ತಿಂತೀವಿ. ಸೊ ಇವಾಗ ನೀಟಾಗಿ ನಾನು ನೀರೆಲ್ಲ ಹಾಕಿ ಒಂದೆರಡು ಸಾರಿ ತೊಳೆದೆ, ಯಾಕಂದರೆ ಅದರಲ್ಲಿ ಬೆಣ್ಣೆ ಅಂಶ ಇರುತ್ತೆ, ಅದೆಲ್ಲ ಹೋಗ್ಬಿಡ್ಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಹೋಗುವಾಗ ತೊಳೆದ್ಬಿಟ್ಟು ಇವಾಗ ಇನ್ನೊಂದು ಟ್ರಿಪ್ಪು ನೀರು ಹಾಕಿ ಇಟ್ಟಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕ್ಕೊಂಡು ಕಡಲೆಬೇಳೆನ ಸ್ವಲ್ಪ ನೆನೆಸಿಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಈಗ ಏನಾದರೂ ಟಿಫನ್ ಐಟಮ್ ಮಾಡಬೇಕಾದ್ರೆ ನಾವು ಒಂದು ಕಾಲಿಡಾರ್ ಥರ ಮಾಡ್ಕೊಂಡಿದ್ದೀವಿ ತೀರಲ್ಲಿ. ಅಲ್ಲಿ 2 ಒಲೆ ಇರೋದು, ದೊಡ್ಡ ಸ್ಟವ್ ತಂದು ಇಟ್ಕೊಂಡೆ ಕೂತ್ಕೊಂಡು ವಿಶಾಲಾಗಿ ಚಪಾತಿ ಒತ್ಕೊಂಡು ಮಾಡಿದ್ರೇ ಕೆಲಸ ಆಗೋದು. ಯಾಕಂದರೆ ಒಂದು 2-3 ಜನ ಇದ್ದರೆ ಅಡುಗೆ ಮನೆಯೇ ಸಾಕಾಗುತ್ತೆ. ಆದರೆ ಈ ಅಡುಗೆ ಮನೆಯಲ್ಲಿ ಹೆಚ್ಚೆಚ್ಚಾಗಿ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಹೊರಗಡೆ ಸ್ಟವ್ ಇಟ್ಕೊಂಡಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಬೂದುಗುಂಬಳಕಾಯಿನ ನೀಟಾಗಿ ತೊಳೆದಿದ್ದೆ ಅಲ್ವಾ, ಅದನ್ನು ತೆಗೆದು ಒಲೆ ಮೇಲೆ ಹಾಕೋತಾ ಇದ್ದೀನಿ. ಅಂದರೆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಕಡಲೆಬೇಳೆ, ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಇದು ಒಂದು ಸಣ್ಣ ವಿಡಿಯೋ ಮಾಡ್ತಾ ಇರುವಂಥದ್ದು. ಅಂದರೆ ಬೂದುಗುಂಬಳಕಾಯಿ ಸಾಗುನ ನಮ್ಮೂರಲ್ಲಿ ಹೀಗೆ ಮಾಡ್ತೀವಿ ಅನ್ನೋದನ್ನು ಒಂದು ವಿಡಿಯೋ ಮೂಲಕ, ಒಂದು ಸಣ್ಣ ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಕಲ್ಲುಪ್ಪನ್ನ ಹಾಕೊಂಡ್ರೆ ಬೆಸ್ಟು, ಅಳತೆ ಗೊತ್ತಾಗುತ್ತೆ. ಮತ್ತು ಸ್ವಲ್ಪ ಅರಿಶಿನ ಪೌಡರ್ನ ಹಾಕೋಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಮಾಡ್ತೀವಲ್ಲ, ಆ ರೀತಿ ಫ್ಲೇವರ್ ಬರುತ್ತೆ. ಸೊ ಸಖತ್ತಾಗಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ತರಲೆ ಲಡ್ಡು ನಾನು ಏನೇ ಕೆಲಸ ಮಾಡೋಕ್ಕೆ ಹೋಗಲಿ ಜೊತೆಲೇ ಬಂದು ನಿಂತ್ಕೋತಾನೆ. ಇಲ್ಲಿ ನೋಡಿ, ತಂದು ಒಂದು ಬೇಸನ್ನು ಬೇರೆ ಇಟ್ಟ ಪಕ್ಕದಲ್ಲಿ, ಸ್ಟವ್ ಪಕ್ಕ, ಅದೇನಾದರೂ ಕಂತೋದ್ರೆ ಏನು ಮಾಡೋದು. ಸೊ ಈಗ ಸೈಡ್ಗೆ ಎತ್ತಿಟ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ನಮ್ಮ ಲಡ್ಡು ನಾನು ಊರಿಗೆ ಬಂದಿದ್ದೀನಲ್ವಾ, ಅವನ ಮೈಂಡಲ್ಲಿ ಏನಿದೆ ಅಂದರೆ, ನಾನು ಊರಿಗೆ ಕರ್ಕೊಂಡು ಹೋದಾಗಲೆಲ್ಲನೂ ಒಂದು 3 ವರ್ಷ ಅಮ್ಮನ ಜೊತೆ ಇದ್ನಲ್ಲ, ನಾನು ಊರಿಗೆ ಹೋದರೆ ಸಾಕು 3 ದಿನ ಇದ್ದು ಬಂದುಬಿಡ್ತಿದ್ದೆ. ಆ ರೀತಿ ಅಮ್ಮ ನನ್ನನ್ನು ವಾಪಸ್ ಬಿಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ನಾನು ಅಮ್ಮನೇನಾದರೂ ಬಿಟ್ಟು ಹೋದರೆ ನನ್ನನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಅವ್ನ ಮೈಂಡಲ್ಲಿ ಬಂದ್ಬಿಟ್ಟಿದೆ ಅನಿಸುತ್ತೆ. ನಾನು ಎಲ್ಲೇ ಹೋಗಲಿ ನನ್ನ ಜೊತೆನೇ ನಿಂತ್ಕೊಂಡಿರ್ತಾನೆ. 1 ನಿಮಿಷ ಕಾಣಲಿಲ್ಲ ಅಂದರೆ ಕುತ್ಕೊಂಡು ಬಾಯಿ ಬಡ್ಕೊಳ್ಳೋದು, ಅಮ್ಮ ಬೇಕು, ಅಮ್ಮ ಹೊರಟೋದ್ಲು ನನ್ನ ಬಿಟ್ಬಿಟ್ಟು ಅಂತ. ನಮ್ಮ ಅಮ್ಮರೆಲ್ಲ ಅದೇ ನಗ್ತಾಯಿದ್ರು, ನಿಮ್ಮ ಅಮ್ಮನ ಜೊತೇಲಿ ಒಂದು 6 ಗಂಟೆ ಹಾಕೋಬಿಡೋ ಜೊತೆಲೇ ನಿಂತಿರ್ತೀಯಲ್ಲ ಅಂತ. ಎಲ್ಲೂ ಅಲ್ಲಿಗೆ ಆಡೋದೇ ಇಲ್ಲ ನನ್ನ ಬಿಟ್ಟು. ಅವನಿಗೊಂಥರ ಭಯ, ಅಮ್ಮ ನನ್ನ ಬಿಟ್ಟು ಹೊರ್ಟೋಗ್ತಾರೆ. ನಮ್ಮಮ್ಮ ನನಗಿಂತ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆದರೆ ನಮ್ಮಮ್ಮ ಅಂತ ಇರ್ತದೆ, ಏನೇ ಆಗಲಿ ತಾಯಿ ನೀರು ಹಾಕಿ ಅನ್ನ ತಿನ್ನಿಸ್ಬಿಟ್ರು ತಾಯಿನೇ ಅದು ಮಕ್ಳಿಗೆ ಮೈ ಹಿಡಿಯುತ್ತೆ, ನಾವು ಚಿನ್ನ ತಿನ್ನಿಸಿದ್ರು ಮಕ್ಳಿಗೆ ಮೈ ಹಿಡಿಯಲ್ಲ ಅಂತ ನಮ್ಮಮ್ಮ ಹೇಳ್ತಾರೆ. ಸೊ ಅದು ನನ್ನ ಇದರಲ್ಲಂತೂ ತುಂಬಾ ಅದು ಸಾಕ್ಷಿಯಾಗಿ ಇದೆ. ಯಾಕಂದರೆ ನನ್ನ ಮಗುಂಗೆ ನಮ್ಮಮ್ಮ ಗಟ್ಟಿ ಹಾಲೇ ಕೊಡ್ತಿದ್ರು, 3 ಟೈಮ್ ಹಾಲು ಕೊಡ್ತಿದ್ರು. ನಾನು ಒಂದು ತೆಳು ಹಾಲನ್ನು ಕೊಡುವಂಥದ್ದು ಸಣ್ಣ ಲೋಟದಲ್ಲಿ ಕೊಡ್ತೀನಿ. ಆದರೆ ನನ್ನ ಮಗ ಇಲ್ಲಿಗೆ ಬಂದಮೇಲೆ ಚೆನ್ನಾಗದ. ನನ್ನ ಅಮ್ಮನಷ್ಟು ತಿಂಡಿ ಕೊಡ್ತಿಲ್ಲ, ಅವರು ಸಿಕ್ಕಾಬಟ್ಟೆ ತಿನ್ನಿಸ್ತಿದ್ರು. ಆದರೆ ನನ್ನ ಹತ್ರಕ್ಕೆ ಬಂದಮೇಲೆ ಒಂದು ಚೆನ್ನಾಗೇ ಆಗ್ಬಿಟ್ಟು. ಅಮ್ಮ ಅಂತಾರೆ ಅದಕ್ಕೆ ಪಕ್ಕದಲ್ಲಿ ತಾಯಿ ಇರಬೇಕು ಅನ್ನೋದು. ಎಲ್ಲರ ಲೈಫಲ್ಲೂ ಅಷ್ಟೇ.
ತಂದೆ ಇಲ್ಲ ಅಂದರೂ ಪಕ್ಕದಲ್ಲಿ ತಾಯಿ ಇರಬೇಕು ಅನ್ನೋದು ನನ್ನ ಲೈಫಲ್ಲಂತೂ ಒಂದು ಸಾಕ್ಷಿನೇ ಆಯಿತು ಅಂತಲೇ ಹೇಳ್ಬೋದು. ತಂದೆನೂ ಇರಬೇಕು ನೋಡ್ಕೊಳ್ಳೋಕ್ಕೆ, ತಂದೆ ಇರಬೇಕು, ಆದರೆ ಮಕ್ಳಿಗಂತೂ ತಾಯಿ ಹತ್ರದಲ್ಲಿ ಇರಬೇಕು ಅನ್ನೋದಂತೂ ನನಗೆ ಗೊತ್ತಾಯಿತು. ಸೊ ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ ಪೌಡ್ರೂ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೆ ನೀವು ಅನ್ಬೋದು ಯಾಕೆ ತಂದೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾಯಿಲ್ಲ ಅಂತ. ಸೊ ತಂದೆ ಇಲ್ಲ ಅಂದರೆ ಲೈಫೇ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು ಮಕ್ಕಳಿಗೆ ತಾಯಿನೂ ಇರಬೇಕು, ಎಲ್ಲ ಸೌಕರ್ಯನೂ ನೋಡ್ಕೋಬೇಕು ಅಂತಂದರೆ ನಮ್ಮನೇಲಿ ನಂಗೆ ತಂದೆ ತಾಯಿ ಇಬ್ಬರೂ ಮುಖ್ಯ. ಅಪ್ಪ ಇಷ್ಟೆಲ್ಲ ನಮ್ಮ ನೋಡ್ಕೊಂಡಿಲ್ಲ ಅಂದರೆ ನಮ್ಮ ಲೈಫಲ್ಲಿ ಇಷ್ಟು ಚೆನ್ನಾಗಿರೋಕೆ ಆಗ್ತಿರ್ಲಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ, ಶೈನಿಂಗಾಗೆ. ಯಾಕಂದರೆ ಅದು ಒಂಥರ ಅಂಟನ್ ಥರ ಬರುತ್ತೆ, ಹಾಗಾಗಿ ಅದು ಶೈನಿಂಗ್ ಥರ ಬರುತ್ತೆ. ಗ್ರೇವಿ ಎಲ್ಲ ಮಾಡಾಯಿತು. ಅಷ್ಟರಲ್ಲಿ ಅಮ್ಮ ಮೊನ್ನೆ ಒಂದು ಹಲಸಿನ ಹಣ್ಣನ್ನು ಕಟ್ ಮಾಡಿದ್ರಂತೆ. ನಾನು ಬರ್ತೀನಿ ಅಂತ ಗೊತ್ತಲ್ಲ, ವಾರಕ್ಕೊಂದ್ಸರಿ ವ್ರತ ಮಾಡೋದಕ್ಕೆ ಅಂತ ಹೋಗ್ತೀವಿ ಅಂತ. ನನ್ನ ಮಗಳು ಬರ್ತಾಳೆ ಅಂತ ಅರ್ಧ ಇಟ್ಟಿತ್ತು ಅಮ್ಮ. ಸೊ ನಾನು ಬಂದಿದ್ದೀನಿ ಅಂತ ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಹೇಳೋದು ತಾಯಿ ಪ್ರೀತಿನೇ. ತಾಯಿ ಪ್ರೀತಿಗೆ ಯಾರೂ ಕೂಡ ಸಾಟಿ ಇಲ್ಲ. ತಂದೆ ಪ್ರೀತಿಲಿ ನಾನು ಸುಮಾರು ಜನ ನೋಡಿದ್ದೀನಿ, ಆದರೆ ನಮ್ಮಪ್ಪ 100% ನಮ್ಮ ಮೇಲೆ ತುಂಬ ಪ್ರೀತಿ ಕೊಟ್ಟು ಬೆಳೆಸಿರುವಂಥದ್ದು. ಮಕ್ಕಳನ್ನ ಏನಾದರೂ ಮನೇಲಿ ಕಷ್ಟ ಆದರೆ ಕೆಲ್ಸಕ್ಕೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಆದರೆ ನಮ್ಮಪ್ಪ ತುಂಬ ಕಷ್ಟ ಇತ್ತು ನಮ್ಮ ಮನೇಲಿ ಒಂದು ಕಾಲದಲ್ಲಿ. ಅವತ್ತಿಗೂ ಕೂಡ ನಮ್ಮನ್ನ ಓದಿಸೋದನ್ನ ನಿಲ್ಲಿಸಿಲ್ಲ, ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲೂ ಒಂದು ಪಾಯಿಂಟ್ ಕಡಿಮೆ ಮಾಡಿಲ್ಲ. ಅದಕ್ಕೆ ನಮ್ಮಪ್ಪ ಅಂದರೆ ನಮಗೆ ತುಂಬಾ ಇಷ್ಟ. ಅಮ್ಮ ಹಲಸಿನೆಲ್ಲ ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಟು ಫ್ರಿಜ್ಜಲ್ಲಿ ಇಟ್ಟರು, ನಾಳೆ ಬೆಳಗ್ಗೆ ನೀನು ತೊಗೊಂಡೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಚಪಾತಿ ಎಲ್ಲ ಒತ್ಕೊಡ್ತಾಯಿದ್ದೀನಿ, ಅಮ್ಮ ಹಾಕ್ಕೊಟ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಚಪಾತಿ ಮತ್ತು ಗ್ರೇವಿ ರೆಡಿ ಆಯಿತು. ಮಳೆ ಬೇರೆ ಬರ್ತಾಯಿತ್ತು. ಅಷ್ಟರಲ್ಲಿ ಶಿಲ್ಪ ಆಂಟಿ ಕಂಪು ಎಲ್ಲ ಬಂದರು, ನಾನು ಬಂದಿದ್ದೀನಿ ಅಂತ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ. ಅಮ್ಮ ಊರಿಗೆ ತಗೊಂಡೋಗುವಂತೆ ಅಂತೇಳಿ ಒಬ್ಬಟ್ಟು ಕೂಡ ಮಾಡಿಕೊಡ್ತಾಯಿದ್ರು ನನಗೆ. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಬ್ಬಟ್ಟು ಮಾಡಿಕೊಡ್ತಾಯಿದ್ದಾರೆ. ಆಂಟಿನೂ ಕೂಡ ಹೆಲ್ಪ್ ಮಾಡಿದ್ರು, ಅವರು ಕೂಡ ಊಟ ಮಾಡಿಕೊಂಡು ಹೋದರು. ಯಾಕಂದರೆ ನಮ್ಮ ಮನೆಗೆ ಬಂದರೆ ಊಟ ಮಾಡ್ದೇ ಕಳಿಸಲ್ಲ, ಅಷ್ಟು ವಿಶ್ವಾಸ ಅವ್ರನ್ನ ಕಂಡ್ರೆ ನಮಗೆ. ಇಲ್ಲಿ ನನ್ನ ತಮ್ಮ ಬೇಗನೆ ಬಂದ, ಮಳೆ ಬೇರೆ ಬರ್ತಾಯಿತ್ತು. ಅವ್ನ ಫ್ರೆಂಡು ಮದುವೆ ಇತ್ತಂತೇಳಿ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದಾನೆ. ಸೊ ಅವ್ನು ರೆಡಿಯಾಗೋ ಮುಂಚಿತವಾಗಿ ನನ್ನ ಮಕ್ಕಳಿಗೆಲ್ಲ ಬೈದ್ಬಿಟ್ಟೈತಾನೆ. ಯಾಕಂದರೆ ನನ್ನ ಮಕ್ಕಳು ಒಂದು ಒಳ್ಳೆ ಕಿತಾಪತಿಗಳು, ಅವ್ನ ಐಟಮ್ಸ್ ಏನು ಬಿಡಲ್ಲ, ಶೂನು ಕೂಡ ಎಲ್ಲ ಗಲೀಜು ಮಾಡಿ ಇಟ್ಟವ್ರೆ. ಇಲ್ಲೇ ಇರಲಿ, ಇದು ಯಾರು ಕಿತಾಪು ತೊಟ್ಟಾಕ್ಬಿಡ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ಸಂಜೆ ಲಾಗ್ ಹೇಗಿರುತ್ತೆ ನಮ್ಮ ಹಳ್ಳಿಯಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.